ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಇತ್ತ ಅವ ಎಲ್ಲಿ ಹೋದನೆಂದು ತಿಳಿಯದೆ ಮನೆಯವರಿಗೆಲ್ಲ ಆತಂಕವಾಗಿತ್ತು. ಸಂಜೆಯಾದರೂ ಅವನ ಸುಳಿವಿಲ್ಲವಲ್ಲ. ಆಯುಷ್ ಆಗಲೇ 2 ಬಾರಿ ಕರೆ ಮಾಡಿದ್ದ. ಅವ ರಿಸೀವ್ ಮಾಡಿರಲಿಲ್ಲ. ಪೂರ್ಣ ಕೂಡ ಒಮ್ಮೆ ಕರೆ ಮಾಡಿದ್ದಳು. ಕಂಠಿಗೂ ಕರೆ ಮಾಡಿ ವಿಚಾರಿಸಿದ್ದರು. ಅವ ಕೂಡ ತಿಳಿದಿಲ್ಲ ಎಂದೇ ಹೇಳಿದ್ದ. ಯಾರಿಗೂ ಉತ್ತರಿಸಿರಲಿಲ್ಲ ಭಾರ್ಗವ್. ಕೋಪಿಸಿಕೊಂಡು ಎಲ್ಲಿಗೆ ಹೋದನೋ ಎಂಬ ಆತಂಕ ಎಲ್ಲರಿಗೂ. ಆದರೂ ಅವನಾಗಿಯೇ ಬರುವನೆಂಬ ನಂಬಿಕೆ ಇತ್ತು. ಮನೆ ಕುಟುಂಬ ಬಿಟ್ಟು ಅವ ಇರುವವನಲ್ಲವೆಂದು ಶರಾವತಿಯವರಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಅವನ ದಾರಿ ಕಾಯುತ್ತಾ ಕುಳಿತರು. ಮಧ್ಯಾಹ್ನ ಯಾರೂ ಊಟ ಮಾಡಿರಲಿಲ್ಲ. ಭಾರ್ಗವ್ ಊಟ ಮಾಡಿರುವನೆಂದು, ಅವ ಅಜ್ಜಯ್ಯನ ಅಂಗಡಿಗೆ ಹೋಗಿ ಸಮಸ್ಯೆ ಬಗೆಹರಿಸಿರುವನೆಂದು ಗೊತ್ತಿಲ್ಲ. ಅವ ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತಾಗ ಕಂಠಿ ಆಯುಷ್ಗೆ ಕರೆ ಮಾಡಿದ. ಅಣ್ಣ, ಟಿವಿ ನೋಡಿ ಎಂದ. ಯಾಕಂಟಿ, ಏನಾಯ್ತು? ಆತಂಕಗೊಂಡ ಆಯುಷ್. ನೋಡಿ ಅಣ್ಣ, ನಿಮಗೆ ಗೊತ್ತಾಗುತ್ತೆ ಎಂದಾಗ ಆಯುಷ್ ಟಿವಿ ಆನ್ ಮಾಡಿದ. ಪುಂಡರ ಬೆವರಿಳಿಸಿದ ಭಾರ್ಗವ್ ಶರ್ಮಾ. ಭರ್ಜರಿ ಬೇಟೆಯಾಡಿದ ಮೈಸೂರಿನ ಕಿಂಗ್. ಹೋಟೆಲ್ಗೆ ಹೋಗಿ ತೊಂದರೆ ಕೊಡುತ್ತಿದ್ದ ಹುಡುಗರಿಗೆ ಬಾಸುಂಡೆ ಮೂಡಿಸಿದ ಭಾರ್ಗವ್. ಹೀಗೆ ಒಂದಾದ ಮೇಲೊಂದರಂತೆ ಭಾರ್ಗವ್ ಬಗ್ಗೆ ಹೊಗಳುತ್ತಿದ್ದರು ನ್ಯೂಸ್ ಚಾನೆಲ್ಗಳಲ್ಲಿ. ಅವ ಹುಡುಗರಿಗೆ ಹೊಡೆದಿದ್ದ ಸುದ್ದಿ ಆಗಲೇ ಎಲ್ಲ ಕಡೆಯೂ ಹಬ್ಬಿತ್ತು. ಅವ ಹೊಡೆದಿದ್ದ ವಿಡಿಯೋ ಕೂಡ ಪ್ರಸಾರವಾಗುತ್ತಿತ್ತು. ಅದನ್ನು ಕಣ್ಣರಳಿಸಿ ನೋಡಿದ ಎಲ್ಲರಿಗೂ ಸಮಾಧಾನವಾಗಿತ್ತು ಭಾರ್ಗವನನ್ನು ಕಂಡು. ಕಿಂಗ್ ಈಸ್ ಬ್ಯಾಕ್ ಎಂದ ಆಯುಷ್ ಖುಷಿಯಿಂದ. ಅವನು ಕಿಂಗ್ ಆಗಿ ಮೆರೆಯೋದು ಇಷ್ಟ ಇಲ್ಲ ಅಂತಿದ್ದೆ ನಾನು ಯಾವಾಗಲೂ. ಆದರೆ ಅವನು ಹೀಗಿದ್ರೇ ಚಂದ ಆಯುಷ್. ಕೋಪ, ಈ ಆಡಂಬರನೇ ಅವನಿಗೆ ಲಕ್ಷಣ. ಅವನು ಸಪ್ಪಗಿದ್ರೆ ನೋಡೋಕ್ಕಾಗೋದಿಲ್ಲ ನನಗೆ ಎಂದರು ಶರಾವತಿ ಮಗನನ್ನು ನೋಡಿ ಕಣ್ತುಂಬಿಕೊಳ್ಳುತ್ತಾ. ಹಾಂ ಅತ್ತೆ, ಅವರು ಹೀಗೆ ಇರಬೇಕು ಅಂದರೆ ನಾವು ಅವ್ರ ಜೊತೆ ಇರಬೇಕು. ಅವರನ್ನು ಅರ್ಥ ಮಾಡ್ಕೋಬೇಕು. ಮನೆಗೆ ಬರಲಿ ಅವರು. ನಾನು ಸಾರಿ ಕೇಳ್ತೀನಿ. ಕಾಳಜಿ ಅಂತ ತುಂಬ ಅತಿಯಾಗಿ ಕಾಡಿದ್ದೀನಿ ಅವರನ್ನು ಎಂದಳು ಪೂರ್ಣ. ಹಾಂ, ನಾನು ಕೇಳ್ತೀನಿ. ಎಲ್ಲದಕ್ಕೂ ಬೈತೀನಲ್ಲ ಅವನಿಗೆ ಎಂದರು ಶರಾವತಿ. ಸಾರಿ, ಅವರು ಬಂದರೆ ತಾನೇ ಕೇಳೋಕ್ಕಾಗೋದು. ಭಾವ ಎಲ್ಲಿದ್ದಾರೆ ಮೊದಲು ಅದನ್ನ ನೋಡಿ ಎಂದಳು ಅಮೃತ. ಆಯುಷ್ ಫೋನ್ ಹಿಡಿದು ಕರೆ ಮಾಡಿದ ಮತ್ತೊಮ್ಮೆ. ಆಗಲೂ ರಿಸೀವ್ ಮಾಡಲಿಲ್ಲ ಭಾರ್ಗವ್. ನಾವೆಲ್ಲ ನಿನಗೆ ವೇಟ್ ಮಾಡ್ತಿದ್ದೀವಿ ಅಣ್ಣ ಎಂದು ಸಂದೇಶ ಬರೆದು ಕಳುಹಿಸಿದ. ಇತ್ತ ಬಾರ್ನಲ್ಲಿ ಕುಡಿಯದೆ ಕುಳಿತಿದ್ದ ಭಾರ್ಗವ್ ಬಂದ ಕರೆ ರಿಸೀವ್ ಮಾಡದೆ ಮೆಸೇಜ್ ನೋಡಿ ನಕ್ಕ ಒಮ್ಮೆ ತುಟಿಯಂಚಲ್ಲಿ. ಅವನ ಮುಂದಿದ್ದ ಬಾಟಲ್ ಹಾಗೆಯೇ ಇತ್ತು. ಬಾರಿಗೆ ಬಂದು ಕುಡಿಯಲೆಂದು ಬಾಟಲ್ ತೆಗೆದುಕೊಂಡು ಕುಳಿತರೂ ಅವ ಇನ್ನೂ ಅದನ್ನು ತೆರೆದಿರಲಿಲ್ಲ ಕೂಡ. ಕುಡಿಯಲು ಕೂಡ ಮನಸ್ಸಾಗಿರಲಿಲ್ಲ ಅವನಿಗೆ. ಹೆಚ್ಚು ಕುಡಿಯುವುದಿಲ್ಲ ಎಂದು ಮಾತು ಕೊಟ್ಟಿದ್ದನಲ್ಲವೇ ಮಡದಿಗೆ. ಆಯುಷ್ನ ಸಂದೇಶ ನೋಡಿ ಫೋನ್ ಟೇಬಲ್ ಮೇಲಿಟ್ಟು ಕುಳಿತಿದ್ದ ಸೋಫಾದಲ್ಲಿ ಕಾಲು ಚಾಚಿ ಹಾಗೆ ಕಣ್ಮುಚ್ಚಿದ್ದ. ಯಾವ ರಾಜನೂ ಅಲ್ಲ ನಾನು. ತಾನೇ ಎಂದಿದ್ದ ಮಾತು ನೆನಪಾಯಿತು. ಹಾಗೆಂದ ಮೇಲೂ ಮೈಸೂರಿನ ಕಿಂಗ್ ಎಂದು ಮೆರೆದು ಬಂದಿದ್ದನಲ್ಲ. ಯಾವ ರಾಜನೂ ಅಲ್ಲ ಅಂದಮೇಲೆ ಯಾಕಲ್ಲಿ ಅಷ್ಟೊಂದು ಅಬ್ಬರಿಸಿದ್ದು ನೀನು? ಪ್ರಶ್ನಿಸಿತು ಮನ. ನಾನು ಹಾಗೆ ಮಾಡದಿದ್ದರೆ ಅಜ್ಜಯ್ಯನ ಸಮಸ್ಯೆ ಬಗೆಹರಿತಾನೇ ಇರಲಿಲ್ಲ. ಆ ಪೊಲೀಸ್ ಹೇಳಿದ್ನಲ್ಲ, ನಾನು ಮೈಸೂರಿನ ಕಿಂಗ್ ಅಂದ್ರೇ ಅವನಿಗೆ ತಿಳಿಯೋದಂತೆ ಉತ್ತರಿಸಿದವ ಮಾತಿಗಿಳಿದ ಮನದ ಜೊತೆ. ಹೀಗೆ ಸಮಸ್ಯೆಗೆ ಪರಿಹಾರ ಕೇಳ್ಕೊಂಡು ಬರೋರು ತುಂಬ ಜನ ನಿನ್ನ ಹತ್ರ. ಆದರೆ ನೀನು ರಾಜ ಅಲ್ಲ ಅಂತ ಕುತ್ಕೊಂಡ್ರೆ ಅವ್ರ ನಂಬಿಕೆಗೆ ಮೋಸ ಆದಾಗ ಅಲ್ವಾ? ಆದರೆ ಅಮ್ಮನಿಗೆ, ಪೂರ್ಣಂಗೆ ನಾನು ಆ ಥರ ಇರೋದು ಇಷ್ಟ ಆಗೋದಿಲ್ಲ. ನಾನು ಈ ಸಮಾಜ ಸೇವೆಯಿಂದ ಅವ್ರಿಗೇನಾದರೂ ಆದರೆ ನಾನು ಸಹಿಸೋದಿಲ್ಲ. ಅವರು ಯಾರೂ ನಿನಗೆ ಮೈಸೂರಿನ ರಾಜ ಅಂತ ಮೆರೆಯೋದನ್ನು ಬಿಡು ಅಂದಿಲ್ವಲ್ಲ. ನಿನ್ನ ತಾಯಿ ಕೋಪದಲ್ಲಿದ್ದಾಗ ಹೇಳ್ತಾರೆ ನಿಜ, ಆದರೆ ಎಂದೂ ಇದ್ರ ಬಗ್ಗೆ ವಾದ ಮಾಡಿಲ್ವಲ್ಲ. ಪೂರ್ಣ ನಿನ್ನನ್ನು ಮೈಸೂರಿನ ದೊರೆನೇ ಅನ್ನೋದು. ಅವ್ರ ಮೇಲೆ ತಪ್ಪು ಹೊರಿಸ್ಬೇಡ. ಅವರಿಗೆಲ್ಲ ನನ್ನ ಮೇಲೆ ನಂಬಿಕೆ ಇಲ್ಲ. ಹೌದಾ? ನಂಬಿಕೆ ಇಲ್ಲದೇನೆ ಪೂರ್ಣ ನಿನ್ನ ಜೊತೆ ಇದ್ದಾಳ? ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತಾನೆ ಅವತ್ತು ನಿನ್ನನ್ನು ಕ್ಷಮಿಸಿದ್ಲೇನು? ನಂಬಿಕೆ ಇಲ್ಲದೇನೆ ನಿನ್ನ ಪ್ರೀತಿ ಒಪ್ಕೊಂಡಿದ್ಲೇನು? ನಿನ್ನ ತಾಯಿ ಅವರು ನಿನ್ನ ಮೇಲೆ ನಂಬಿಕೆಯಿಂದ ಅವತ್ತು ಆ ಹೋಮ್ ಮಿನಿಸ್ಟರ್ ಮುಂದೆ ಮಾತಾಡಿದ್ದು ನೆನಪಿಲ್ವ ನಿನಗೆ? ಆ ವಿಜಯ್ ಕುಮಾರ್ಗೆ ನೀನು ಬುದ್ಧಿ ಕಲಿಸ್ತೀನಿ ಅಂದಾಗ ಸುಮ್ಮನಿರ್ಲಿಲ್ವೇನೋ ಅವರು?
ನಂಬಿಕೆ ಇಲ್ಲದೇ ನಿನ್ನ ನಿರ್ಧಾರಕ್ಕೆ ಒಪ್ಕೋತಾರೇನು? ತಪ್ಪು ಭಾರ್ಗವ್ ನೀನು ತಿಳಿದಿದ್ದು ಎಂದಿತು ಅವನಿಗೆ ಬುದ್ಧಿ ಹೇಳುತ್ತಾ. ಅವನ ಕೋಪ ತಣ್ಣಗಾಗಿತ್ತಲ್ಲವೇ? ಈಗ ಮನಸ್ಸು ಸರಿ ತಪ್ಪು ಯೋಚಿಸುತ್ತಿತ್ತು. ಅವರೆಲ್ಲ ನಿನ್ನ ಕುಟುಂಬ ಭಾರ್ಗವ್. ನಿನಗೆ ಹೇಗೆ ಅವ್ರ ಮೇಲೆ ಕಾಳಜಿ ಪ್ರೀತಿ ಇದೆಯೋ ಹಾಗೆ ಅವರಿಗೂ ನಿನ್ನ ಮೇಲೆ ಪ್ರೀತಿ ಕಾಳಜಿ ಇದೆ. ಆಗಾಗ ಅದು ಅತಿ ಎನ್ನಿಸ್ಬಹುದು, ಆದರೆ ಯಾರೂ ನಿನ್ನ ವಿರುದ್ಧ ಹೋಗೋದಿಲ್ಲ. ನಿನ್ನ ಖುಷಿಗೋಸ್ಕರ ಅವರೆಲ್ಲ ಏನು ಬೇಕಾದರೂ ಮಾಡ್ತಾರೆ ಅನ್ನೋದನ್ನು ಮರಿಬೇಡ ಎಂದಾಗ ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ಹೌದಲ್ವಾ, ಅವರೆಲ್ಲ ನನ್ನ ಖುಷಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ನಾನು ಆಸ್ಪತ್ರೆಯಲ್ಲಿ ಹುಷಾರಿಲ್ಲದೆ ಮಲಗಿದ್ದಾಗ ಅದೆಷ್ಟು ಭಯ ಪಟ್ಟಿದ್ರು ನನಗೋಸ್ಕರ. ನಾನು ಊಟ ಮಾಡದಿದ್ರೆ, ಮಾತಾಡದೆ ಸುಮ್ಮನಿದ್ರೆ, ಮನೆಗೆ ಬರೋದು ತಡ ಆದರೆ ಎಲ್ಲನೂ ಗಮನಿಸಿ ಕೇಳ್ತಾರೆ. ಅದೆಲ್ಲ ಅವ್ರ ಕಾಳಜಿ ಪ್ರೀತಿನೇ. ಇದೆಲ್ಲ ನನಗೆ ಗೊತ್ತಿದ್ರೂ ನಾನು ಯಾಕೆ ಅವ್ರ ಮೇಲೆ ಅಷ್ಟೊಂದು ಕೋಪದಿಂದ ರೇಗಾಡಿದೆ ಎಂದುಕೊಂಡ ತನ್ನಲ್ಲೇ. ಮೈಸೂರಿನ ಕಿಂಗ್ ಅಲ್ಲ ನಾನು ಅಂತ ನಿರ್ಧಾರ ತಗೊಂಡಿದ್ದು ನೀನು. ಅವರು ಯಾರೂ ನಿನಗೆ ಹೇಳಿರಲಿಲ್ಲ ನಿನ್ನ ಪದವಿ ಬಿಡು ಅಂತ. ನೀನೇ ನಿರ್ಧಾರ ಮಾಡಿ ನಿನಗೆ ಆ ರೀತಿ ಇರೋಕ್ಕಾಗಲಿಲ್ಲ. ಯಾಕಂದರೆ ಮೈಸೂರಿನ ಕಿಂಗ್ ಆಗಿ ಮೆರೆಯೋದು ನಿನಗೆ ಇಷ್ಟ ಅಂತ ನೀನೇ ಹೇಳಿದೀಯ. ಸೊ ಕಿಂಗ್ ಆಗಿದ್ದು ನೀನು ಆ ಥರ ಅಲ್ಲ ಅಂತ ಹೇಳಿ ಇರೋಕ್ಕಾಗದೆ ಒದ್ದಾಡಿದ್ದು ನೀನೇ. ಪಾಪ ಮನೆಯವರು ಆ ನಿನ್ನ ಬೇಸರನೂ ಅರ್ಥ ಮಾಡಿಕೊಂಡು ಯಾಕೆ ಏನಾಗಿದೆ ಅಂತ ಕೇಳಿದ್ರು. ಅವ್ರ ಆತಂಕ ಅರ್ಥ ಮಾಡ್ಕೊಳ್ಳದೆ ನೀನು ಅವ್ರ ಮೇಲೆ ರೇಗಾಡ್ ಬಂದುಬಿಟ್ಟೆ. ನೀನು ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ. ಹಾಗೇ ಇರು ಭಾರ್ಗವ್. ಯಾರ ಮಾತಿಗೂ ತಲೆ ಬಾಗ್ದಿರೋ ನೀನು ನಿನ್ನ ನಿರ್ಧಾರಕ್ಕೆ ಯಾಕೆ ತಲೆ ಬಾಗ್ತಿದೀಯಾ? ಇದು ನಿನ್ನ ಗುಣ ಅಲ್ಲ ಭಾರ್ಗವ್. ಮೈಸೂರಿನ ಕಿಂಗ್ ಆಗಿ ಇದ್ರೇ ಚಂದ ನೀನು ಎಂದ ಅವನ ಮನಸ್ಸು ಅವನನ್ನು ಮತ್ತೆ ಚುರುಕಾಗಿಸಿತು. ಹೌದು, ಈ ಭಾರ್ಗವ್ ಶರ್ಮಾ ಯಾರ ಮಾತಿಗೂ ತಲೆ ಬಾಗೋದಿಲ್ಲ. ನಾನು ಇಷ್ಟದ ವಿರುದ್ಧ ನಾನು ಯಾವತ್ತೂ ಹೋಗೋದಿಲ್ಲ. ಮೈಸೂರಿನ ಕಿಂಗ್ ಅಂತ ಮೆರಿಬೇಕು ಅಂದ್ಕೊಂಡೆ ನಾನು ಇಷ್ಟೆಲ್ಲ ಅಧಿಕಾರ ಹೆಸರು ಗಳಿಸಿದ್ದು. ಅಂದಮೇಲೆ ಹಾಗೇ ಇರ್ತೀನಿ ನನ್ನ ಕೊನೆ ಉಸಿರಿರೋವರೆಗೂ ಎಂದುಕೊಂಡವ ಅದೇ ಕಲ್ಪನೆಯಲ್ಲಿ ತುಸು ಹೊತ್ತು ಕಣ್ಮುಚ್ಚಿದ. ಇತ್ತ ಮನೆಯಲ್ಲಿ ಅವ ಬರುವನೆಂದು ಕಾಯುತ್ತಾ ಕುಳಿತವರಿಗೆ ಹೊತ್ತು ಕಳೆದಂತೆ ಆತಂಕವಾಗಿತ್ತು. ಎಲ್ಲಿ ಹೋದನೋ ಮನೆಗೆ ಬರದೆ ಎಂದು. ಕತ್ತಲಾದರೂ ಬರದ ಮಗನನ್ನು ನೋಡದೆ ತಾಯಿಯ ಜೀವ ಚಡಪಡಿಸುತ್ತಿತ್ತು. ಅವ ಬರದೆ ನೀರು ಕುಡಿದಿರಲಿಲ್ಲ ಶರಾವತಿ. ಆಯು, ಅವನನ್ನು ನೋಡದೆ ನನಗೆ ಸಮಾಧಾನ ಇಲ್ಲ. ಎಲ್ಲಿದ್ದಾನೆ ಅಂತನೂ ಗೊತ್ತಿಲ್ಲ. ಹೋಗಿ ಹುಡ್ಕೋಣ ಎಂದರು ಶರಾವತಿ. ಬೇಡ ಅಮ್ಮ, ಇನ್ನು ಸ್ವಲ್ಪ ಹೊತ್ತು ಕಾಯೋಣ ಎಂದ ಆಯುಷ್ ಮತ್ತೊಮ್ಮೆ ಕರೆ ಮಾಡಿದ ಭಾರ್ಗವನಿಗೆ. ಅವನ ಫೋನಿನ ಸದ್ದಿಗೆ ಎಚ್ಚರವಾದ ಭಾರ್ಗವ್ ಮೇಲೆದ್ದು ಕುಳಿತು ಎಲ್ಲವನ್ನೂ ಒಮ್ಮೆ ಜ್ಞಾಪಿಸಿಕೊಂಡ. ಅಷ್ಟರಲ್ಲಿ ಫೋನ್ ಮತ್ತೊಮ್ಮೆ ರಿಂಗಾಯಿತು. ಆಯುಷ್ನದ್ದೇ ಕರೆ. ಎಲ್ಲರೂ ನಾನು ಎಲ್ಲಿದ್ದೇನೋ ಅಂತ ಗಾಬರಿ ಆಗಿರ್ತಾರೇನೋ ಎಂದುಕೊಂಡವ ಇನ್ನೂವರೆಗೂ ತೆರೆಯದ ಬಾಟಲ್ ಹಿಡಿದು ಹೊರ ನಡೆದು ಬಿಲ್ ಕೊಟ್ಟು ಕಾರ್ ಹತ್ತಿ ಮನೆಯ ದಾರಿ ಹಿಡಿದ. ರಾತ್ರಿಯಾದರೂ ಮನೆಗೆ ಬರದೆ ಯಾರ ಕರೆಗೂ ಉತ್ತರಿಸದ ಭಾರ್ಗವನ ಬಗ್ಗೆ ಎಲ್ಲರಿಗೂ ಆತಂಕವಾಗಿತ್ತು. ಅವ ಬರುತ್ತಾನೆಂಬ ನಂಬಿಕೆ ಇದ್ದರೂ ಶರಾವತಿಯವರಿಗೆ ಸಂಕಟ. ಎಲ್ಲಿರುವನೆಂಬ ಆತಂಕ ಪೂರ್ಣಳಿಗೆ. ಅಜ್ಜಯ್ಯನ ಅಂಗಡಿಗೆ ಹೋಗಿ ಬಂದ ಸುದ್ದಿ ಗೊತ್ತಾದ ನಂತರ ಮತ್ತೊಮ್ಮೆ ಕರೆ ಮಾಡಿದ್ದರು ಭಾರ್ಗವನಿಗೆ. ಅವ ಉತ್ತರಿಸಿರಲಿಲ್ಲವಲ್ಲ. ಎಲ್ಲಿದಾನೋ ಅಂತ ಒಂದ್ಸರಿ ಎಲ್ಲ ಕಡೆ ಹುಡುಕಿ ನೋಡೋಣ ಆಯು ಎಂದು ಶರಾವತಿಯವರು ಎಂದಾಗ ಆಯುಷ್ ಕಂಠಿಯ ಜೊತೆ ಹೊರಟು ನಿಂತ. ಅದೇ ಕ್ಷಣ ಭಾರ್ಗವ್ ಕಾರಿನ ಸದ್ದಾಯಿತು. ಅಣ್ಣ ಬಂದ ಅನಿಸುತ್ತೆ ಅಮ್ಮ ಎಂದ ಆಯುಷ್ ಖುಷಿಯಿಂದ. ಎಲ್ಲರೂ ಅವಸರದಿಂದ ಬಾಗಿಲತ್ತ ನಡೆದರು ಭಾರ್ಗವ್ನನ್ನು ಕಾಣಲು. ಕಾರಿನಿಂದ ಇಳಿದ ಭಾರ್ಗವ್ ಕೈಯಲ್ಲಿ ಬಾರ್ನಿಂದ ತಂದಿಟ್ಟ ಬಾಟಲ್ ಹಿಡಿದುಕೊಂಡೇ ಬಾಗಿಲ ಬಳಿ ಬಂದಾಗ ನಿಂತಿದ್ದ ಎಲ್ಲರನ್ನೂ ನೋಡಿದ. ಅವರು ಅವನನ್ನೇ ನೋಡುತ್ತಾ ನಿಂತಿದ್ದರು. ಕೈಯಲ್ಲಿನ ಬಾಟಲ್ ನೋಡಿ ಅವ ಕುಡಿದು ಬಂದಿರುವನೆಂಬ ಊಹೆ ಎಲ್ಲರಿಗೂ. ಯಾಕೆಲ್ಲರೂ ಹೀಗೆ ನಿಂತ್ಕೊಂಡಿದ್ದೀರಾ ಬಾಗ್ಲಲ್ಲಿ? ಸಹಜವಾಗಿ ಕೇಳಿದ ಎಲ್ಲರನ್ನೂ ನೋಡುತ್ತಾ. ಏನೂ ಆಗಿಯೇ ಇಲ್ಲವೆಂಬ ಭಾವ ಅವನ ಮೊಗದಲ್ಲಿ. ಮೈಸೂರಿನ ಕಿಂಗ್ ಆಗಿದ್ದನಲ್ಲವೇ ಮತ್ತೆ? ಮಧ್ಯಾಹ್ನ ಕೋಪ ಮಾಡ್ಕೊಂಡು ಹೋದವನು ಈಗ ಬರ್ತಿದ್ಯಾ? ಯಾರ ಕಾಲ್ಗೂ ಉತ್ತರ ಕೊಟ್ಟಿಲ್ಲ. ನಮಗೆಲ್ಲ ಭಯ ಆಗಿರುತ್ತೆ ಅಂತ ಗೊತ್ತಾಗೋದಿಲ್ವಾ ಭಾರ್ಗವ್ ನಿನಗೆ? ಅಳುವ ಧ್ವನಿಯಲ್ಲಿ ಎಂದ ಶರಾವತಿಯವರ ಮಾತಲ್ಲಿ ಇದ್ದದ್ದು ಕಾಳಜಿ ಪ್ರೀತಿ. ಒಳಗಡೆ ಬನ್ನಿ ಅಮ್ಮ, ಮಾತಾಡೋಣ ಎಂದ ಭಾರ್ಗವ್ ಅವರೆಲ್ಲರ ಜೊತೆ ಒಳಬಂದು ಹಾಲ್ನಲ್ಲಿ ಕುಳಿತ. ಅವನ ಪಕ್ಕದಲ್ಲೇ ಕುಳಿತ ಶರಾವತಿಯವರು ಕಣ್ಣಿಂದ ಕೆನ್ನೆಯ ಮೇಲೆ ಜಾರಿದ ನೀರೊರೆಸಿದರು. ಅದನ್ನು ಕಂಡ ಭಾರ್ಗವ್, ಅಮ್ಮ ಯಾಕೆ ಅಳ್ತಿದ್ದೀರಾ? ಅವರ ಹೆಗಲು ಬಳಸಿ ಕೇಳಿದ ಪ್ರೀತಿಯಿಂದ. ಐ ಆಮ್ ಸಾರಿ ಭಾರ್ಗವ್,
ನಿನ್ನನ್ನು ಅರ್ಥ ಮಾಡ್ಕೊಳ್ಳದೆ ನಿನ್ನ ಮೇಲೆ ಯಾವಾಗಲೂ ರೇಗ್ತಿದ್ದೆ ನಾನು. ಅವನೆದೆಗೆ ಮುಖವಿಟ್ಟು ಎಂದರು ಅಳುತ್ತಲೇ. ತಡೆಯಲಾಗಲಿಲ್ಲ ಅವರಿಗೆ ದುಃಖವನ್ನು. ಮಗನ ಅಪ್ಪುಗೆ ಬೇಕಿತ್ತು. ನಾನು ನಿಮಗೆ ತುಂಬ ಕಾಡ್ತಿದ್ದೆ. ಐ ಆಮ್ ಸಾರಿ ಭಾರ್ಗವ್ ಎಂದಳು ಪೂರ್ಣ ಕೂಡ ಅವನನ್ನೇ ನೋಡುತ್ತಾ. ಅವರ ಪ್ರೀತಿಗೆ ಇನ್ನೂ ಮರುಗಿದ ಭಾರ್ಗವ್ ಮಧ್ಯಾಹ್ನ ತಾನು ರೇಗಾಡಿದ್ದು ತಪ್ಪೆಂದುಕೊಂಡ. ನಿಮ್ಮ ತಪ್ಪಿಲ್ಲ ಅಂದಮೇಲೆ ಯಾಕೆ ಸಾರಿ ಕೇಳ್ತಿದ್ದೀರಾ? ತಪ್ಪು ನಂದೆ. ಪೂರ್ಣಂಗೆ ಅಪಾಯ ಆಗಿದ್ದನ್ನು ನೋಡಿ ಇನ್ನು ಮುಂದೆ ಕಿಂಗ್ ಆಗಿ ಇರೋದು ಬೇಡ ಅಂತ ನಿರ್ಧಾರ ಮಾಡಿದ್ದು ನಾನು. ಆ ನಿರ್ಧಾರ ನನ್ನನ್ನೇ ಹುಳಿದ ಹಾಗೆ ತಿನ್ನೋಕ್ಕೆ ಶುರು ಮಾಡಿತ್ತು. ಆಗಲಿಲ್ಲ ನನಗೆ ಸಾಮಾನ್ಯನಾಗಿ ಇರೋದಕ್ಕೆ. ಅದ್ರ ಒತ್ತಡಕ್ಕೆ, ಅಜ್ಜಯ್ಯನ ಸಮಸ್ಯೆಗೆ ಎಲ್ಲನೂ ಒಟ್ಟಿಗೆ ಸೇರಿ ಕೋಪಕ್ಕೆ ಚೀರಾಡಿಬಿಟ್ಟೆ. ಐ ಆಮ್ ಸಾರಿ. ನಿಮಗೆಲ್ಲ ನನ್ನ ಮೇಲೆ ಪ್ರೀತಿ ಕಾಳಜಿ ಇದೆ, ಅದಕ್ಕೆ ನನ್ನ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತೀರಾ. ಅದನ್ನು ನಾನು ಅರ್ಥ ಮಾಡ್ಕೊಳ್ಳದೆ ಹೀಗೆಲ್ಲ ಮಾಡಿದ್ದು ನನ್ನ ತಪ್ಪು. ಐ ಆಮ್ ಸಾರಿ ಅಮ್ಮ ಎಂದ ಶರಾವತಿಯವರ ಕೈ ಹಿಡಿದು. ನೀನು ಮೈಸೂರಿನ ಕಿಂಗ್ ಆಗೇ ಇರು ಭಾರ್ಗವ್. ನನಗೆ ಯಾವ ತೊಂದರೆನೂ ಇಲ್ಲ, ಕೋಪನೂ ಇಲ್ಲ. ಜನರ ನಂಬಿಕೆ ಗಳಿಸಿದೆಯಲ್ಲ, ಅದೇ ನನಗೆ ಖುಷಿ. ಆದರೆ ಮೈಸೂರಿನ ಕಿಂಗ್ ಅಲ್ಲ, ಸಾಮಾನ್ಯನಾಗಿ ಇರ್ತೀನಿ ಅನ್ಬೇಡ. ಇದ್ರೂ ಹೀಗೆ ಯಾರಿಗೂ ಸಹಾಯ ಮಾಡದೆ ಇರಬೇಡ. ಸಮಯ ಸಂದರ್ಭ ನೋಡಿಕೊಂಡು ಎಲ್ಲನೂ ನಿಭಾಯಿಸ್ಕೊಂಡಿರು ಪ್ರೀತಿಯಿಂದ ಎಂದರು. ಹೌದು ಕಣೋ ಭಾರ್ಗವ್, ನೀನು ಯಾವಾಗಲೂ ರಾಜನಾಗಿಯೇ ಇರು ಎಂದಿತು ಪದ್ಮಜ್ಜಿ. ಹಾಂ, ನಾನು ಮೈಸೂರಿನ ಕಿಂಗ್ ಆಗೇ ಇರ್ತೀನಿ. ಅಷ್ಟು ಬೇಗ ನಾನು ಸೋಲ್ಬಾರ್ದಿತ್ತು. ಮೈಸೂರಿನ ಕಿಂಗ್ ಆಗಬೇಕು ಅಂದ್ಕೊಂಡೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ನಾನು ಎಂದ ಭಾರ್ಗವ್ ಜಂಬದಿಂದ. ಎಲ್ಲರಿಗೂ ನೆಮ್ಮದಿ ಅವನಾಡಿದ ಮಾತುಗಳು. ಅಜ್ಜಯ್ಯನ ಸಮಸ್ಯೆನೂ ಬಗೆಹರಿತಲ್ಲ. ಆ ಹುಡುಗರಿಗೆ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ಯಾ ಅಣ್ಣ ನೀನು. ಕಿಂಗ್ ಈಸ್ ಬ್ಯಾಕ್ ಖುಷಿಯಿಂದ ಎಂದ ಆಯುಷ್ ಭಾರ್ಗವ್ನನ್ನು ನೋಡುತ್ತಾ. ನಿಮಗೆಲ್ಲ ಹೇಗೆ ಗೊತ್ತಾಯಿತು? ಕೇಳಿದ ಭಾರ್ಗವನಿಗೆ ಹೊರಗೆ ನಡೆದಿದ್ದೇನೋ ತಿಳಿದಿಲ್ಲ ಇನ್ನು. ಟಿ ವಿಯಲ್ಲಿ ನೀನು ಅವರಿಗೆ ಹೊಡೆದಿದ್ದನ್ನೇ ಹಾಕಿ ಹಾಕಿ ನಿನ್ನನ್ನು ಹೊಗಳಿಸಿದ್ದಾರೆ ಅಣ್ಣ ಎಂದ ಕಂಠಿ. ಭಾರ್ಗವ್ ತುಟಿಯಂಚಲ್ಲಿ ನಕ್ಕನಷ್ಟೇ. ನನ್ನ ಅಣ್ಣ ಯಾವತ್ತಿದ್ರೂ ಕಿಂಗ್ ಅನ್ನೋದು ಎಲ್ರಿಗೂ ಗೊತ್ತು ಅಣ್ಣ. ಮೈಸೂರಿನ ಕಿಂಗ್ ಆಗೇ ಇರು ನೀನು ಯಾವಾಗಲೂ. ನೀನು ಹಾಗಿದ್ರೇ ಎಲ್ರಿಗೂ ಇಷ್ಟ ಎಂದ ಆಯುಷ್. ನೀನು ನನ್ನನ್ನು ಅರ್ಥ ಮಾಡ್ಕೋತೀಯ ಆಯು. ನಿನ್ನ ಬಗ್ಗೆ ನನಗೆ ಕಂಪ್ಲೇಂಟ್ ಇಲ್ಲ. ಆದರೆ ಈ ಅತ್ತೆ ಸೊಸೆಯದ್ದೇ ನೋಡು ಟಾರ್ಚರ್. ಪೂರ್ಣ ಮತ್ತು ಶರಾವತಿಯವರನ್ನು ನೋಡುತ್ತಾ ಎಂದ ಭಾರ್ಗವ್ ಅವರನ್ನು ಕಾಡಲು. ಏನು ಟಾರ್ಚರಾ ಕೇಳಿದಳು ಪೂರ್ಣ ಸೊಂಟದ ಮೇಲೆ ಕೈ ಇಟ್ಟು. ಇಲ್ಲ ಇಲ್ಲ ಎಂದನವ. ಅವನ ತಮಾಷೆಗೆ ನಕ್ಕ ಶರಾವತಿ. ಇನ್ಮುಂದೆ ನೀನು ಎಲ್ಲನೂ ನಿಭಾಯಿಸ್ಕೊಂಡು ಹೋಗು. ನಾವು ನಿನ್ನನ್ನು ಅರ್ಥ ಮಾಡ್ಕೋತೀವಿ. ಆದರೆ ಸಪ್ಪೆಯಾಗಿ ಇರಬೇಡ ಎಂದರು ಶರಾವತಿ. ಹಾಂ ಅಮ್ಮ ಒಪ್ಪಿದ. ಇದೇ ಖುಷಿಗೆ ಎಲ್ಲರೂ ಒಂದು ಪಾರ್ಟಿ ಮಾಡಬಹುದಲ್ಲ ಕೇಳಿದಳು ಅಮೃತ ಖುಷಿಯಿಂದ. ನಿಮ್ಮ ಬಾವ ಪಾರ್ಟಿ ಮಾಡ್ಕೊಂಡು ಬಂದಿರೋ ಹಾಗಿದೆ ಅಮ್ಮು ಎಂದಳು ಪೂರ್ಣ. ಭಾರ್ಗವ್ ಅಲ್ಲಿಯೇ ಇಟ್ಟಿದ್ದ ಬಾಟಲ್ ನೋಡುತ್ತಾ. ಏಯ್ ಶುಗರ್ಲೆಸ್, ಆ ಬಾಟ್ಲ್ ಇನ್ನೂ ಓಪನ್ ಮಾಡಿಲ್ವೇ? ಸರಿಯಾಗಿ ನೋಡಿ ಮಾತಾಡು. ಕುಡಿಯೋಣ ಅಂತಾನೆ ಬಾರ್ಗೆ ಹೋಗಿದ್ದೆ, ಆದರೆ ಯಾಕೋ ಕುಡಿಯೋದಕ್ಕೂ ಮನಸ್ಸಾಗಲಿಲ್ಲ. ಅದಕ್ಕೆ ವಾಪಸ್ ತೊಗೊಂಡು ಬಂದೆ. ಆದರೆ ಈಗ ಪಾರ್ಟಿ ಮಾಡದೆ ಇರೋದಿಲ್ಲ ಎಂದವ ಆಯುಷ್ನನ್ನು ನೋಡುತ್ತಾ. ಆಯು, ನೀನು ಕಂಪ್ನಿ ಕೊಡಲೇಬೇಕು, ಕಂಟಿನ್ಯೂ ಎಂದ ಅವನನ್ನು ನೋಡುತ್ತಾ. ಓಕೆ ಅಣ್ಣ ಎಂದರು ಇಬ್ಬರು. ನೀವು ಪಾರ್ಟಿ ಮಾಡಿದ್ರೆ ನಮಗೆ ಕೇಳಿದಳು ಅಮೃತ. ನಿನ್ನ ಅಕ್ಕನಿಗೆ ಡ್ರಿಂಕ್ಸ್ ರೂಢಿ ಇದೆ ಅಮ್ಮು, ನೀನು ಬೇಕಾದರೆ ಜ್ಯೂಸ್ ತಗೊಂಡು ಬಾ ಎಂದ ಪೂರ್ಣಳನ್ನು ಕೆಣಕಿ. ಇಲ್ಲ, ನಾನು ಕುಡಿಯೋದಿಲ್ಲ ಎಂದಳು ಪೂರ್ಣ. ಅವಳ ಮಾತಿಗೆ ಎಲ್ಲರೂ ನಕ್ಕರು. ಈ ಚಿಕ್ಕ ಪಾರ್ಟಿ ನೀವು ಮಾಡಿ, ದೊಡ್ಡ ಪಾರ್ಟಿ ಇನ್ನೆರಡು ದಿನ ಕಳೆದ್ರೆ ಇದೆಯಲ್ಲ ಎಂದರು ಶರಾವತಿ ಏನೋ ಜ್ಞಾಪಿಸಿಕೊಂಡು. ದೊಡ್ಡ ಪಾರ್ಟಿನ ಯಾವುದು ಅಮ್ಮ ಕೇಳಿದ ಆಯುಷ್. 4 ವರ್ಷದಿಂದ ಸೆಲೆಬ್ರೇಟ್ ಮಾಡಿದಿರೋ ನಿಮ್ಮಿಬ್ಬರ ಬರ್ತ್ಡೇ ಎಂದರು ಶರಾವತಿ. ಓ ಹೌದಲ್ವಾ ಎಂದ ಆಯುಷ್. 4 ವರ್ಷ ನೀವಿಬ್ಬರು ಜೊತೆಗಿಲ್ಲ ಅಂತ ಸೆಲೆಬ್ರೇಟ್ ಮಾಡಿರಲಿಲ್ಲ. ಈ ವರ್ಷ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ವಿಶ್ವನಿಗೆ ಆಲ್ರೆಡಿ ಗೆಸ್ಟ್ ಲಿಸ್ಟ್ ಮಾಡೋದಕ್ಕೆ ಹೇಳಿದ್ದೀನಿ ನಾನು ಎಂದರು ಶರಾವತಿ. ಥ್ಯಾಂಕ್ ಯು ಅಮ್ಮ ಎಂದ ಭಾರ್ಗವ್. ಅಂತೂ ಎಲ್ಲ ಮುಗೀತಲ್ಲ, ಊಟ ಮಾಡೋಣ ಬನ್ನಿ ಎಂದಿತ್ತು ಪದ್ಮಜ್ಜಿ. ಹಾಂ, ಮಧ್ಯಾಹ್ನದಿಂದ ಯಾರೂ ಏನೂ ತಿಂದಿಲ್ಲ, ಊಟ ಮಾಡೋಣ ಎಂದ ಆಯುಷ್. ಯಾಕೆ ಯಾರೂ ಊಟ ಮಾಡಿಲ್ವ ನೀವು ಮಧ್ಯಾಹ್ನ ಕೇಳಿದ ಭಾರ್ಗವ್. ಇಲ್ಲ, ನೀವು ಊಟ ಮಾಡಿದ್ದೀರಾ ಕೇಳಿದಳು ಪೂರ್ಣ ಅವನಿಗೆ. ಹಾಂ, ಅಜ್ಜಯ್ಯನ ಅಂಗಡಿಗೆ ಹೋದಾಗ ಅಲ್ಲಿ ಚಿತ್ರಾನ್ನ ತಿಂದಿದ್ದೀನಿ ನಾನು ಎಂದಾಗ ಎಲ್ಲರೂ ಅವನನ್ನೇ ನೋಡಿದರು ಕೋಪದಿಂದ.
ಅವರ ನೋಟ ಗಮನಿಸಿದ ಭಾರ್ಗವ್, ಸಾರಿ, ಹೊಟ್ಟೆ ತುಂಬ ಹಸಿದಿತ್ತು ಎಂದ ಕಿವಿ ಹಿಡಿದು. ನಡಿರಿ ಈಗ ಊಟ ಮಾಡೋಣ ಎಂದ ಶರಾವತಿಯವರು ಮೇಲೆದ್ದರು. ಅವರ ಹಿಂದೆಯೇ ಪದ್ಮಜ್ಜಿ, ಅಮೃತ, ಆಯುಷ್ ನಡೆದರು. ಕಂಠಿ ಭಾರ್ಗವನಿಗೆ ಹೇಳಿ ಮನೆಗೆ ಹೊರಟಾಗ ಅವನಿಗೂ ಇಲ್ಲಿಯೇ ಊಟ ಮಾಡುವಂತೆ ಹೇಳಿದ. ಅವ ಒಪ್ಪಿ ನಡೆದ. ಪೂರ್ಣ ಮಾತ್ರ ಗಂಡನನ್ನೇ ಕೋಪದಿಂದ ನೋಡುತ್ತಾ ನಿಂತಿದ್ದಳು. ಎಲ್ಲರೂ ಇಲ್ಲಿ ನಿಮಗೋಸ್ಕರ ಟೆನ್ಷನ್ ಮಾಡ್ಕೊಂಡಿದ್ರೆ ನೀವು ಊಟ ಮಾಡಿ ಹಾಯಾಗಿ ಮಲ್ಕೊಂಡೆದ್ದು ಟೈಮ್ ಪಾಸ್ ಮಾಡ್ಕೊಂಡು ಬಂದಿದ್ದೀರಾ. ಮತ್ತೆ ಹೇಳ್ತೀರಾ ನಾವೇ ನಿಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಎಂದಳು ಗದರುವಂತೆ. ಸಾರಿ ಕಣೆ, ಇನ್ಯಾವತ್ತೂ ಈ ಥರ ಮಾಡೋದಿಲ್ಲ ಎಂದ ಮಗುವಂತೆ. ಈಗ ರಾತ್ರಿ ಪಾರ್ಟಿ ಬೇರೆ ಮಾಡ್ತಿದ್ದೀರಾ, ಮಾಡಿ ಮಾಡಿ, ಆದರೆ ಕೋಣೆಗೆ ನೋ ಎಂಟ್ರಿ ಇವತ್ತು. ಹುಸಿಮುನಿಸಲ್ಲಿ ಎಂದು ಅಡುಗೆ ಮನೆಯತ್ತ ನಡೆದಳು. ಹಾಗೆಲ್ಲ ಮಾಡಬೇಡವೇ ಶುಗರ್ಲೆಸ್ ಎನ್ನುತ್ತಾ ಭಾರ್ಗವ್ ತನ್ನ ಕೋಣೆಗೆ ನಡೆದು ಬಟ್ಟೆ ಬದಲಾಯಿಸಿ ಮುಖ ತೊಳೆದು ಬಂದ. ಎಲ್ಲರೂ ಆಗಿದ್ದನ್ನು ಮರೆತು ಖುಷಿಯಿಂದ ಊಟ ಮಾಡಿದರು. ಊಟದ ನಂತರ ಭಾರ್ಗವ್ ಎಂದುಕೊಂಡಂತೆಯೇ ಆಯುಷ್ ಮತ್ತು ಕಂಠಿಯ ಜೊತೆ ಟೆರೆಸ್ ಮೇಲೆ ಸಣ್ಣ ಪಾರ್ಟಿ ಮಾಡಲು ಹೊರಟಿದ್ದರು. ಆದರೆ ಮಡದಿಯ ಕಾಳಜಿ ನೆನಪಾದ ಭಾರ್ಗವ್ ಕಂಠಿ ಮತ್ತು ಆಯುಷ್ನನ್ನು ಟೆರೆಸ್ಗೆ ಕಳುಹಿಸಿ ತಾನು ಪೂರ್ಣಳ ಜೊತೆ ಕೋಣೆಗೆ ಬಂದ. ಮಾತ್ರೆ ತಗೊಂಡಿದೀಯಾ ಕೇಳಿದ ಅವಳನ್ನು ಮಂಚದಲ್ಲಿ ಕೂರಿಸುತ್ತಾ. ಮಧ್ಯಾಹ್ನ ಅಷ್ಟೊಂದೆಲ್ಲ ಬೈದು ನಾವು ಉಪವಾಸ ಇರೋ ಥರ ಮಾಡಿ ಈಗ ಕಾಳಜಿ ತೋರಿಸೋದಕ್ಕೆ ಬರ್ತಿದ್ದೀರಾ ಮುಖ ಉದಿಸಿಕೊಂಡೇ ಎಂದಳಾದರೂ ಅವಳ ಮನದಲ್ಲಿ ಅವನ ಮೇಲೇನೋ ಕೋಪವಿರಲಿಲ್ಲ. ಅದಕ್ಕೆ ಸಾರಿ ಕೇಳ್ತಿದ್ದೀನಲ್ಲ ಪೂರ್ಣ, ಈಗ ಮಾತ್ರೆ ತಗೊಂಡು ಮಲಗು ನೀನು, ನಾನು ಆಮೇಲೆ ಬಂದು ಮಲಗ್ತೀನಿ ಎನ್ನುತ್ತಾ ಅವಳ ಕೈಗೆ ಮಾತ್ರೆ ಕೊಟ್ಟು ನೀರಿನ ಗ್ಲಾಸ್ ಕೊಟ್ಟ. ಮಾತ್ರೆ ನುಂಗಿದ ಪೂರ್ಣ, ಮುಲಾಮ್ ಹಚ್ಚೋದಿಲ್ವಾ ಎಂದು ಕೇಳಿದಳು. ತುಟಿಯಂಚಲ್ಲಿ ನಕ್ಕವ ಮುಲಾಮ್ ಹಿಡಿದು ಅವಳ ಗಾಯಕ್ಕೆ ಸವರುತ್ತಾ ಕುಳಿತ. ಕುಟುಂಬ ಅಂದರೆ ಜೀವ ಅಲ್ವಾ ಭಾರ್ಗವ್ ನಿಮಗೆ ಕೇಳಿದಳು ಅವನನ್ನೇ ನೋಡುತ್ತಾ. ಅವ ಅವಳನ್ನೊಮ್ಮೆ ನೋಡಿ ತುಟಿ ಅರಳಿಸಿದ ಹೌದೆಂಬಂತೆ. ಈ ಕುಟುಂಬಕ್ಕೂ ನೀವೇ ಜೀವ ಭಾರ್ಗವ್. ಇನ್ನು ಮುಂದೆ ನಿಮ್ಮ ಜೊತೆ ಜಗಳ ಮಾಡೋದಿಲ್ಲ ನಾನು, ನೀವು ನನ್ನ ಜೊತೆ ಜಗಳ ಮಾಡೋ ಹಾಗಿಲ್ಲ. ಏನೇ ಮನಸ್ತಾಪ ಇದ್ದರೂ ಇಬ್ಬರು ಮಾತಾಡಿ ಬಗೆಹರಿಸ್ಕೋಬೇಕು ಅಷ್ಟೇ ಎಂದಳು. ಓಕೆ ಮೇಡಮ್, ನೀವು ಹೇಳೋ ಹಾಗೆ ಆಗಲಿ ಎಂದವ ಮೇಲೆದ್ದು. ಮಲ್ಗು ನೀನು ಎಂದ. ಜಾಸ್ತಿ ಕುಡಿಯೋ ಹಾಗಿಲ್ಲ ನೀವು ಎಂದಳು ಕರಾರು ಮಾಡಿ. ಓಕೆ ಎಂದು ಅವಳಿಂದ ಸರಿದಾಗ ಅವನ ಕೈ ಹಿಡಿದ ಪೂರ್ಣ, ಬನ್ನಿ ಇಲ್ಲಿ ಎಂದಳು ಪ್ರೀತಿಯಿಂದ. ಅವ ಅವಳತ್ತ ಬಾಗಿದಾಗ ಅವನ ಹಣೆಗೊಂದು ಮುತ್ತಿಟ್ಟಳು. ಪ್ರತಿಯಾಗಿ ಅವಳಿಗೆ ಮುತ್ತಿಟ್ಟ ಭಾರ್ಗವ್, ಲವ್ ಯು ಪೂರ್ಣ ಎಂದು ಅವಳನ್ನು ಮಲಗಿಸಿ ಹೊದಿಕೆ ಹೊದಿಸಿ ತಾನು ಟೆರೆಸ್ಸಿಗೆ ನಡೆದ. ಆಯುಷ್ ಮತ್ತು ಕಂಠಿ ಆಗಲೇ ಪಾರ್ಟಿ ಶುರು ಮಾಡಿ ಗ್ಲಾಸಿಗೆ ಬಿಯರ್ ಸುರಿದು ಕುಳಿತಿದ್ದರು. ಭಾರ್ಗವ್ ನಂತರ ಅವರ ಜೊತೆಗೂಡಿದ ಚಿಯರ್ಸ್ ಎನ್ನುತ್ತಾ. ಇವತ್ತಿನ ದಿನ ಮೊದಲು ಕಷ್ಟನೇ ಅನಿಸಿದ್ರು ರಾತ್ರಿ ಹೊತ್ತಿಗೆ ಖುಷಿ ಆಯಿತು ಎಂದ ಭಾರ್ಗವ್ ಕುಡಿಯುತ್ತಾ. ಹಾ ಅಣ್ಣ, ನೀನು ಮೈಸೂರಿನ ಕಿಂಗ್ ಆಗಿ ವಾಪಸ್ ಬಂದಿದೆಯಲ್ಲ, ಅದೇ ಖುಷಿ ನಮಗೆಲ್ಲ ಎಂದ ಆಯುಷ್. ಇನ್ನು ನೋಡು ಆ ವಿಜಯ್ ಕುಮಾರ್ಗೆ ಹೇಗೆ ಗತಿ ಕಾಣಿಸ್ತೀನಿ ಅಂತ ಎಂದ ಭಾರ್ಗವ್ ಅವನನ್ನು ಮರೆತಿರಲಿಲ್ಲ ಇನ್ನು. ಹಾ ಅಣ್ಣ, ಅವನೊಬ್ಬ ಸಿಗ್ತಾನೇ ಇಲ್ಲ ಯಾರ ಕೈಗೂ, ಅದೆಲ್ಲಿ ಮುಚ್ಚಿಟ್ಕೊಂಡಿದ್ದಾನೋ ಎಂದ ಕಂಠಿ. ಸಿಗ್ತಾನೆ ಕಂಠಿ, ನಾಳೆ ಅದೇ ಕೆಲಸ ನನಗೆ ಎಂದ ಭಾರ್ಗವ್ ಕೈಯಲ್ಲಿದ್ದ ಗ್ಲಾಸ್ ಖಾಲಿ ಮಾಡಿದ. ಮತ್ತೆ ಮೂವರು ಹೆಚ್ಚೇನೂ ಕುಡಿಯದೆ ಖುಷಿಯಾಗಿ ಸಮಯ ಕಳೆದರು. ಕಂಠಿ ಅಲ್ಲಿಯೇ ಗೆಸ್ಟ್ ರೂಮಿನಲ್ಲಿ ಮಲಗಿದರೆ ಭಾರ್ಗವ್ ಆಯುಷ್ ಕೋಣೆಗೆ ಬಂದು ಮಲಗಿದರು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.